ಜನಸೈನ್ಯ ಸಂಘಟನೆಗೆ ಪದಾಧಿಕಾರಿಗಳ ನೇಮಕ. ಗಂಗಾವತಿ ಡಿಸೆಂಬರ್ 20 ಕರ್ನಾಟಕ ಜನಸೈನ್ಯ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆ ಯರಿಸ್ವಾಮಿ ಅವರು ರಮೇಶ್ ಕಾಳೆ ಅವರನ್ನ ಸಂಘಟನೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶ ಹೊರಡಿಸಿದ್ದಾರೆ. ಈ ಕುರಿತಂತೆ ಬಳ್ಳಾರಿಯಲ್ಲಿ ನೇಮಕಾತಿ ಪತ್ರ ನೀಡಿ ಮಾತನಾಡಿದ ಕೆ ಯರಿಸ್ವಾಮಿ ಅವರು, ಕನ್ನಡ ಭಾಷೆ, ಸಂಸ್ಕೃತಿ, ಸಂಪ್ರದಾಯ ಹಾಗೂ ನೆಲ ಜಲ ಗಡಿ ರಕ್ಷಣೆಗಾಗಿ ಕರ್ನಾಟಕ ಜನಸೈನ್ಯ ಸಂಘಟನೆಯು ಕಂಕಣಬದ್ಧವಾಗಿದೆ. ಕರುನಾಡಿನ ಜನಪರ ನಿಲುವು, ಸಮಾಜಮುಖಿ ಚಿಂತನೆಯ ಜೊತೆಗೆ ವರ್ತಮಾನದ ಸಮಸ್ಯೆಗಳಿಗೆ ಸ್ಪಂದಿಸಲು ಸಕ್ರಿಯವಾಗಿ ಹೋರಾಟ ಮಾಡುವ ಮೂಲಕ ಕನ್ನಡ ತಾಯಿಯ ಋಣ ತೀರಿಸಲು ಇದೊಂದು ಉತ್ತಮ ಅವಕಾಶ. ನಾಡಿನ ಪ್ರಗತಿ, ವಿವಿಧತೆಯಲ್ಲಿ ಏಕತೆ, ಶಾಂತಿ, ಸುವ್ಯವಸ್ಥೆ ಮತ್ತು ಸರ್ವಧರ್ಮ ಸಮನ್ವಯತೆಗೆ ಸಕ್ರಿಯವಾಗಿ ದುಡಿಯುವುದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸಮಿತಿ ಅನುಮೋದನೆ ಮೇರೆಗೆ ರಮೇಶ್ ಕಾಳೆ ಅವರನ್ನು ಸಂಘಟನೆಗೆ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಗಂಗಾವತಿ ತಾಲೂಕು ಅಧ್ಯಕ್ಷರನ್ನಾಗಿ ಮಲ್ಲೇಶ್ ನಾಯಕ್, ತಾಲೂಕು ಉಪಾಧ್ಯಕ್ಷರನ್ನಾಗಿ ಶಾಂತಕುಮಾರ್, ಸಂಘಟನೆಯ ಕಾರ್ಯದರ್ಶಿಯನ್ನಾಗಿ ಆರ್.ಕೆ. ರಮೇಶ್ ಅವರನ್ನು ನೇಮಿಸಲಾಗಿದೆ. ಭವಿಷ್ಯದಲ್ಲಿ ಇವರು ಕರ್ನಾಟಕ ಜನಸೈನ್ಯ ಸಂಘಟನೆಯ ಬಲವರ್ಧನೆಗೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿಯಬೇಕೆಂದು ಸೂಚಿಸಿದ್ದಾರೆ. ಈ ವೇಳೆ ಹಿರಿಯ ಮುಖಂಡರಾದ ಜೆ. ಜಂಬುನಾಥ್, ರಾಕೇಶ್, ರಾಜ್ಯಾಧ್ಯಕ್ಷರು ಹಾಗೂ ಆಪ್ತ ಸಹಾಯಕರು ಬಳ್ಳಾರಿ, ಹಸೇನ್, ಹನುಮಂತಪ್ಪ, ನಬಿ ಸಾಬ್, ಕೈಸಾರ್, ಕಲಂದರ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.